ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಸುಂದರಕಾಂಡದಲ್ಲಿ 3ನೇ ಶ್ಲೋಕ. ಶ್ಯಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಮರುತಾತ್ಮರಿ ಕ್ಷಿಪ್ತೋರ್ಣವೇ ಸ ಮರುತೋರ್ವರಿತಾತ್ಮ ಪಕ್ಷಃ ಹೈಮೋ ಗಿರಿಃ ಪವನಜಸ್ಯ ತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿಧಿಮವರ್ಧದನೇಕಸಾನುಃ. ಈಗ ಮೊದಲು 2ನೇ ಶ್ಲೋಕದಲ್ಲಿ ಮಹೇಂದ್ರ ಪರ್ವತದ ಮೇಲೆ ನಿಂತುಕೊಂಡು ಹನುಮಂತ ದೇವರು ರಾಮನನ್ನ ನಮಸ್ಕಾರ ಮಾಡಿ ಹಾರಿದರು. ಅವರು ಹಾರಿದಾಗ ಜಲಚರಗಳು, ನೀರು, ಇವೆಲ್ಲವೂ ಕೂಡ ಅವರನ್ನ ಹಿಂಬಾಲಿಸಿಕೊಂಡು ಬಂತು ಅಂತ ಹಿಂದೆ ಹೇಳಿದ್ರು. ಆದ್ಮೇಲೆ ಈ ಶ್ಲೋಕದಲ್ಲಿ ಯಾರದು ಆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಹನುಮಂತ ದೇವರ ವಿಶ್ರಾಂತಿಗೋಸ್ಕರವಾಗಿ ಒಂದು ಮೈನಾಗ ಪರ್ವತ ಎದ್ದು ಬಂತು ಅಂತ ಹೇಳಿದ್ರು. ಆ ಪರ್ವತ ಯಾವುದು, ಯಾಕೆ ಇವರ ವಿಶ್ರಾಂತಿಗೋಸ್ಕರ ಎದ್ದು ಬಂತು ಅಂತ ಹಿಂದೆ ಇದನ್ನು ಹೇಳ್ತಾ ಇದ್ದಾರೆ. ಹರಸ್ಯ ರುದ್ರದೇವರ, ಶ್ಯಾಲಹ ಮೈದುನನಾದ. ರುದ್ರದೇವರ ಪತ್ನಿ ಹೆಸರು ಪಾರ್ವತಿ. ಪಾರ್ವತಿಯ ತಂದೆ ಹಿಮಾಲಯ ಪರ್ವತ, ಹಿಮಾಲಯ ರಾಜ. ಆ ಹಿಮಾಲಯ ರಾಜನ ಮತ್ತೊಬ್ಬ ಮಗ ಮೈನಾಕ ಅಂತ. ಹಿಮಾಲಯ ಪರ್ವತದ ಪರ್ವತ ರಾಜನಾದ ಹಿಮಾಲಯನಿಗೆ 2 ಮಕ್ಕಳು, 3 ಜನ. ಗಂಗಾದೇವಿ ಒಬ್ಬಳು, ಪಾರ್ವತಿ ದೇವಿ ಒಬ್ಬಳು ಮತ್ತು ಮೈನಾಕ. ಗಂಗಾದೇವಿ ಹಿರಿಯ ಮಗಳು, ಪಾರ್ವತಿ ದೇವಿ 2ನೇ ಮಗಳು, ಮೈನಾಕ ಅನ್ನೋನು ಮಗ. ಪಾರ್ವತಿ ದೇವಿಯನ್ನ ರುದ್ರದೇವರು ಮದುವೆ ಆದರು. ಹಾಗಾದ್ರೆ ಪಾರ್ವತಿಯ ಸೋದರನಾದಂತಹ ಮೈನಾಕ ರುದ್ರದೇವರ ಮೈದುನನಾಗ್ತಾರೆ. ಹಾಗಾಗಿ ಹರಸ್ಯ ರುದ್ರದೇವರ, ಶ್ಯಾಲಹ ಮೈದುನನಾದ ಮೈನಾಕ ಅನ್ನೋದ್ರಿಂದ ಆ ಮೈನಾಕನಿಂದ ಅಭಿಮನ್ಯಮಾನವಾದಂತಹದ್ದು ಮೈನಾಕ ಪರ್ವತವು ಕೂಡ. ಗಿರಿಪಕ್ಷ ವಿನಾಶ ಕಾಲೇ, ಇಂದ್ರದೇವರು ಒಮ್ಮೆ ಬೆಟ್ಟಗಳಿಗಿದ್ದಂತಹ ರೆಕ್ಕೆಗಳೆಲ್ಲವನ್ನು ಕೂಡ ಕತ್ತರಿಸಿ ಹಾಕ್ತಾ ಇದ್ರು. ಪರ್ವತಗಳಿಗೆಲ್ಲ ರೆಕ್ಕೆ ಇದ್ದು ಅವುಗಳ ಹಕ್ಕೆ ಹಾಗೆ ಹಾರಾಡ್ಕೊಂಡು ಜನರಿರುವ ಸ್ಥಳದಲ್ಲೆಲ್ಲ ಹೋಗಿ ಜನರ ಪ್ರಾಣಕ್ಕೆ ಹಾನಿಯನ್ನುಂಟು ಮಾಡ್ತಾ ಇತ್ತು ಅನ್ನೋ ಕಾರಣದಿಂದ ಇಂದ್ರದೇವರು ತಮ್ಮ ವಜ್ರಾಯುಧದಿಂದಾಗಿ ಅವುಗಳ ರೆಕ್ಕೆಯನ್ನ ಕತ್ತರಿಸಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಮೈನಾಕ ಪರ್ವತ ನನಗೆ ರಕ್ಷಣೆಗೆ ಯಾರಾದ್ರೂ ಬೇಕು ಅಂತಂದುಕೊಂಡು ವಾಯುದೇವರನ್ನ ಪ್ರಾರ್ಥನೆ ಮಾಡಿದಾಗ ವಾಯುದೇವರೇ ಆ ಮೈನಾಕ ಪರ್ವತವನ್ನು ತೆಗೆದು ಈ ಸಮುದ್ರದಲ್ಲಿ ಎಸೆದಿದ್ರು. ಅದರಿಂದ ಇದರ ರೆಕ್ಕೆ ಕತ್ತರಿಸದೇನೆ ಹಾಗೆಯೇ ಉಳಿದುಕೊಂಡಿತ್ತು. ಈಗ ವಾಯುದೇವರೇ ಹನುಮಂತ ದೇವರಾಗಿ ಅವತಾರ ಮಾಡಿ ಬಂದಾಗ ಅವರಿಗೆ ಉಪಕಾರದ ಸ್ಮರಣೆಯನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೆ ಏನಾದ್ರೂ ಮಾಡಿ ತನ್ನಿಂದ ಸಹಾಯ ಆಗ್ಲಿ ಅನ್ನೋ ಉದ್ದೇಶದಿಂದ ಧಾವಿಸಿ ಬರ್ತಾ ಇದೆ. ಗಿರಿಪಕ್ಷ ವಿನಾಶ ಕಾಲೇ, ಗಿರಿ ಪರ್ವತಗಳ ಪಕ್ಷ ರೆಕ್ಕೆಗಳನ್ನ ವಿನಾಶ ಕಾಲೇ ನಾಶ ಮಾಡುವ ಸಂದರ್ಭದಲ್ಲಿ ಸಹ ಆ ಪರ್ವತವು ಮರುತಃ ವಾಯುದೇವರ ದೆಸೆಯಿಂದ ಅರ್ಣವೇ ಸಮುದ್ರದಲ್ಲಿ
ಕ್ಷಿಪ್ತ ಎಸೆಯಲ್ಪಟ್ಟದ್ದಾಗಿ ಉರ್ವರಿತ ಆತ್ಮಪಕ್ಷ ಉರ್ವರಿತ ಉಳಿಯಲ್ಪಟ್ಟ ಆತ್ಮಪಕ್ಷ ತನ್ನ ರೆಕ್ಕೆಗಳುಳ್ಳದ್ದಾಗಿ ಆಯ್ತು. ಆಚಾರ್ಯ ನಮ್ಗೆ ಬರ್ಕೊಳ್ಳಕ್ ಆಗವಲ್ತು, ಬಹಳ ಫಾಸ್ಟ್ ಹೇಳ್ತೇನೆ ಇದನ್ನ ನಿಮಗ್ ಬರ್ಕೊಳಕಲ್ಲ, ಒಮ್ಮೆ ಹಾಗೆ ಹೇಳ್ತಾ ಇದ್ದೀನಿ, ಮತ್ತೆ ಆಮೇಲೆ ಬರುತ್ತೇನೆ. ಸರಿ ಸರಿ. ಯಾವ್ದರ ರೆಕ್ಕೆಗಳು ಉಳಿತು? ಹೈಮೋಗಿರಿ, ಬಂಗಾರದ ವರ್ಣವುಳ್ಳಂತಹ ಮೈನಾಕ ಪರ್ವತದ ರೆಕ್ಕೆಗಳೆಲ್ಲವೂ ಕೂಡ ಉಳಿತು. ಅಂತಹ ಪರ್ವತವು ಪವನಜಸ್ಯ ವಾಯುದೇವರ ವಿಶ್ರಮಾರ್ಥಂ ವಿಶ್ರಾಂತಿಗೋಸ್ಕರವಾಗಿ ವಾರಿಧಿಂ ಸಮುದ್ರವನ್ನು ಉದ್ಭಿದ್ಯ ಸೀಳಿ ಅನೇಕ ಸಾನುಹು ಅನೇಕ ಶಿಖರಗಳುಳ್ಳಂತಹ ಪರ್ವತವು ಅವರ್ಧತ ಬೆಳೆದು ನಿಂತಿತು. ಅಂದ್ರೆ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗುವ ಸಂದರ್ಭದಲ್ಲಿ ಅನೇಕ ಶಿಖರಗಳುಳ್ಳಂತಹ ಮೈನಾಗ ಪರ್ವತವು ಎದ್ದು ಬಂದು ಹನುಮಂತ ದೇವರ ವಿಶ್ರಾಂತಿಗೋಸ್ಕರವಾಗಿ ತನ್ನ ಮೈಯನ್ನು ತಾನು ಕೊಟ್ಟಿತು ಅಂತ ಅರ್ಥ. ಈಗ ಇನ್ನೊಮ್ಮೆ ಅರ್ಥವನ್ನು ಹೇಳ್ತಾ ಬರ್ತೇನೆ. ಹರಸ್ಯ ರುದ್ರದೇವರ ಶ್ಯಾಲಹ ಮೈದುನನಾದ ಹೈಮೋಗಿರಿಹಿ, ಮೂರನೇ ಪಂಕ್ತಿಯಲ್ಲಿದೆ ಹೈಮೋಗಿರಿಹಿ, ಚಿನ್ನದ ಪರ್ವತವಾದ ಮೈನಾಕವು ಹೈಮೋಗಿರಿಹಿ, ಹೈಮ ಅಂತಂದ್ರೆ ಹಿಮ, ಹೈಮ ಅಂತಂದ್ ಹೇಳಿದ್ರೆ ಸಂಸ್ಕೃತದಲ್ಲಿ ಹೇಮ ಅನ್ನೋದಕ್ಕೆ ಬಂಗಾರ ಅಂತ, ಹೇಮ ದ ಸಂಬಂಧಿಯಾದದ್ದು ಬಂಗಾರ ಉಳ್ಳದ್ದನ್ನ ಹೈಮ ಅಂತ ಕರೀತಾರೆ. ಹೇಮ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬಂಗಾರ, ಹೈಮ ಅಂತಂದ್ರೆ ಬಂಗಾರಮಯವಾದ ಗಿರಿಹಿ ಪರ್ವತವಾದ ಮೈನಾಕವು ಗಿರಿ ಪಕ್ಷ ವಿನಾಶ ಕಾಲೆ, ಗಿರಿ ಪರ್ವತಗಳ ಪಕ್ಷ ರೆಕ್ಕೆಗಳ ವಿನಾಶ ಕಾಲೆ ಇಂದ್ರನಿಂದ ಕತ್ತರಿಸುವ ಸಂದರ್ಭದಲ್ಲಿ, ಪರ್ವತಗಳ ರೆಕ್ಕೆಗಳಿದ್ದಿದ್ರಿಂದ ಜನರಿಗೆಲ್ಲ ತೊಂದರೆ ಆಗ್ತಾ ಇತ್ತು ಅಂತ ಇಂದ್ರ ದೇವರು ರೆಕ್ಕೆಗಳನ್ನ ಕತ್ತರಿಸಿ ಹಾಕ್ಲಿಕ್ಕೋಸ್ಕರವಾಗಿ ವಜ್ರಾಯುಧವನ್ನು ಹಿಡಿದುಕೊಂಡು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ ಅರ್ಥ. ಗಿರಿ ಪರ್ವತಗಳ ಪಕ್ಷ ರೆಕ್ಕೆಗಳ ವಿನಾಶಕಾಲೆ ಕತ್ತರಿಸಿ ಹಾಕುತ್ತಿದ್ದ ಸಮಯದಲ್ಲಿ ಸಹ, ಅಲ್ಲಿ ಕ್ಷಿಪ್ತೋರ್ಣವೇ ಸಮರಿತೋ ಮರುತೋರ್ ವರಿತಾತ್ಮ ಪಕ್ಷ ಅಂತಿದೆ, ಅಲ್ಲಿ ಸಹ ಅದು ಮರುತಃ ವಾಯುದೇವರ ದೆಸೆಯಿಂದ ಅರ್ಣವೇ ಕ್ಷಿಪ್ತ ಸಮುದ್ರದಲ್ಲಿ ಎಸೆಯಲ್ಪಟ್ಟದ್ದಾಗಿ ಉರ್ವರಿತ ಆತ್ಮಪಕ್ಷ ಉಳಿದ ತನ್ನ ಪಕ್ಷವುಳ್ಳದ್ದಾಗಿ ಆಯಿತು, ತನ್ನ ರೆಕ್ಕೆಗಳನ್ನು ಉಳಿಸಿಕೊಂಡಿತು. ಇಲ್ಲ ಅಂದ್ರೆ ಇಂದ್ರದೇವರು ಬಂದು ಇದರ ರೆಕ್ಕೆಗಳನ್ನು ಕತ್ತರಿಸಿ ಹಾಕ್ಬಿಡ್ತಾ ಇದ್ರು. ವಾಯುದೇವರು ಇಲ್ಲಿ ನೀ ಏನು ಅಪಾಯ ಮಾಡೋದಿಲ್ಲ ಜನರಿಗೆ ಅಂತ ಆದ್ರೆ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ತಮ್ಮ ಶರಣಾಗತನಾದಂತಹ ಮೈನಾಕನನ್ನ ಎತ್ತಿ ಸಮುದ್ರದಲ್ಲಿ ಹಾಕಿದರು. ಅಂತಹ ಆ ಪರ್ವತವು
ಪವನಜಸ್ಯ ಪವನ ವಾಯುದೇವರ ಜಸ್ಯ ಮಗನಾದ ಹನುಮಂತನ ಪವನಜ ವಾಯುದೇವರ ಮಗನಾದ ಹನುಮಂತನ ವಿಶ್ರಮಾರ್ಥಂ ತು ವಿಶ್ರಾಂತಿಗೋಸುಗವಾಗಿ ವಾರಿಧಿಂ ಉದ್ಭಿದ್ಯ ಸಮುದ್ರವನ್ನು ಸೀಳಿ ಉದ್ಭಿದ್ಯ ಅಂದ್ರೆ ಗುರುಗಡೆ ಉದ್ಭಿದ್ಯ ಸೀಳಿ ಅಂತಂದ್ರೆ ಸಮುದ್ರವನ್ನು ಭೇದಿಸಿಕೊಂಡು ಅಂತ ಅರ್ಥ. ಕೆಳಗಿದ್ದ ಅದು ಮೇಲ್ಗಡೆಯಲ್ಲಿ ಬರಬೇಕು ಅಂತ ಆದ್ರೆ ಸಮುದ್ರದ ನೀರನ್ನ ಸೀಳಿಕೊಂಡು ಬರ್ತಾ ಇದೆ ಅಂತ ಆ ಅಭಿಪ್ರಾಯದಲ್ಲಿ ಉದ್ಭಿದ್ಯ ಸೀಳಿಕೊಂಡು ಅನೇಕ ಸಾನುಹು ಅನೇಕ ಶಿಖರಗಳುಳ್ಳದ್ದಾಗಿ ಅವರ್ಧತ ಬೆಳೆಯಿತು. ಗುರುಗಳೇ ಸಾನು ಅಂದ್ರೆ ಈಗ ಶಿಖರನ ಇಲ್ಲಿ? ಹೌದು ಹೌದು. ಅವರ್ಧತ ಬೆಳೆಯಿತು. ಇನ್ನು ಆ ಪದಗಳ ಛೇದ ಹೇಗ್ ಮಾಡ್ಬೇಕು ಅಂತ ಹೇಳ್ತೇನೆ. ಮೊದಲಿಗೆ ಶ್ಯಾಲಹ ಅಂದ್ರೆ ಮೈದುನ ಅಂತ ಅರ್ಥ. ಹರಸ್ಯ ಅಂದ್ರೆ ರುದ್ರದೇವರ ಅಂತ ಅರ್ಥ. ಗಿರಿಪಕ್ಷ ವಿನಾಶ ಕಾಲೆ ಗಿರಿ ಪರ್ವತಗಳ ಪಕ್ಷ ರೆಕ್ಕೆಗಳನ್ನ ವಿನಾಶ ಕತ್ತರಿಸುವ ನಾಶ ಮಾಡುವ ಕಾಲೆ ಸಂದರ್ಭದಲ್ಲಿ ಕ್ಷಿಪ್ತ ಬೀಳಿಸಲ್ಪಟ್ಟ ಅಂತ ಅರ್ಥ. ಅರ್ಣವೆ ಸಮುದ್ರದಲ್ಲಿ ಸಹ ಅಂತಂದ್ರೆ ಆ ಪರ್ವತವು ಅಂತ ಅರ್ಥ. ಮರುತೋರು ವರಿತಾತ್ಮ ಪಕ್ಷ ಅನ್ನೋದಕ್ಕೆ ಬಿಡಿಸ್ಕೊಂಡಾಗ ಮರುತಃ ಉರ್ವರಿತಾತ್ಮ ಪಕ್ಷ ಅಂತ ಇದ್ರ ಪದಚ್ಛೇದ. ಹೈಮೋಗಿರಿಹಿ ಪವನಜಸ್ಯ ತು ವಿಶ್ರಮಾರ್ಥಂ ಮುದ್ಭಿದ್ಯ ಅಂತಲ್ಲ ಅದು ವಿಶ್ರಮಾರ್ಥಂ ಅನ್ನೋದ್ರಲ್ಲೇ ಅನುಸ್ವಾರ ಹೋಗಿರೋದ್ರಿಂದ ಉದ್ಭಿದ್ಯ ವಾರಿಧಿಂ ಅವರ್ಧತ್ ಅನೇಕ ಸಾನುಹು ಹರಸ್ಯ ರುದ್ರದೇವರ ಶಾಲಹ ಮೈದುನನಾದ ಹೈಮೋಗಿರಿಹಿ ಮೈನಾಕ ಪರ್ವತವು ಗಿರಿಪಕ್ಷ ವಿನಾಶ ಕಾಲೆ ಗಿರಿಗಳ ರೆಕ್ಕೆಗಳನ್ನ ಇಂದ್ರದೇವರು ವಜ್ರಾಯುಧದಿಂದ ಕತ್ತರಿಸಿ ಹಾಕುವ ಸಂದರ್ಭದಲ್ಲಿ ಸಹ ಆ ಪರ್ವತವು ಮರುತಃ ವಾಯುದೇವರ ದೆಸೆಯಿಂದ ಅರ್ಣವೆ ಸಮುದ್ರದಲ್ಲಿ ಕ್ಷಿಪ್ತ ಬೀಳಿಸಲ್ಪಟ್ಟದ್ದಾಗಿ ಉರ್ವರಿತ ಆತ್ಮಪಕ್ಷ ತನ್ನ ರೆಕ್ಕೆಗಳನ್ನ ಉಳಿಸಿಕೊಂಡಿತು. ಉರ್ವರಿತ ಅಂದ್ರೆ ಉಳಿಸಿಕೊಂಡಿತು. ಏನನ್ನ? ಆತ್ಮಪಕ್ಷ ತನ್ನ ರೆಕ್ಕೆಗಳನ್ನ. ಅಂತಹ ಪರ್ವತವು ಪವನಜಸ್ಯ ವಾಯುದೇವರ ಮಗನಾದ ಹನುಮಂತನ ವಿಶ್ರಮಾರ್ಥಂ ವಿಶ್ರಾಂತಿಗೋಸ್ಕರವಾಗಿ ವಾರಿಧಿಂ ಸಮುದ್ರವನ್ನ ನಿರ್ಭಿದ್ಯ ಸೀಳಿ ಅನೇಕ ಸಾನುಹು ಅನೇಕ ಶಿಖರಗಳಿಂದ ಕೂಡಿದ್ದಾಗಿ ಅವರ್ಧತ್ ಬೆಳೆಯಿತು. ಅದರಿಂದ ವಾಯುದೇವರಿಂದಾಗಿ ಮೈನಾಕ ಪರ್ವತದ ಪಕ್ಷಗಳು ಉಳಿದ ಹಾಗೆ ಅದರಿಂದ ಉಪಕೃತವಾದ ಪರ್ವತವು ಪ್ರತ್ಯುಪಕಾರವನ್ನು ಮಾಡಬೇಕು, ಅವ್ರಿಗೆ ನನ್ನಿಂದ ಏನಾದ್ರೂ ಸ್ವಲ್ಪ ಸಹಾಯವಾಗ್ಲಿ ಅನ್ನೋ ಉದ್ದೇಶದಿಂದ ಅವರು
ಇಲ್ಲಿ ತನ್ನ ಶರೀರ ರೂಪವಾದ ಈ ಪರ್ವತವನ್ನ ಹೊರಗಡೆಯಲ್ಲಿ ತೋರಿಸಿ ನನ್ನಿಂದ ಇವರಿಗೇನಾದ್ರೂ ಉಪಕಾರವಾಗಬಹುದೋ ಎಂಬ ಉದ್ದೇಶದಿಂದ ತಾನು ಹೊರಗಡೆಯಲ್ಲಿ ಬಂದು ನಿಲ್ತಾ ಇದೆ ಅಂತ ಒಟ್ಟಾರೆ ಶ್ಲೋಕದ ಅಭಿಪ್ರಾಯ. ಇಷ್ಟು ಶ್ಲೋಕದ ಅಭಿಪ್ರಾಯವನ್ನ ಹೇಳಿದ್ದೇನೆ, ಅರ್ಥವನ್ನು ಬರೆಸಿದ್ದೇನೆ. ಸಂಶಯ ಇದ್ರೆ ಕೇಳಬಹುದು, ಅವಕಾಶ ಇದೆ. ಗುರುಗಳೇ ತುಂಬಾ ಇಲ್ಲಿ clear ಇದೆ. Clear ಇದೆ sir. ಊರ್ವರಿತಾತ್ಮ ಪಕ್ಷಃ, ಪಕ್ಷ ಅಂದ್ರೆ ರೆಕ್ಕೆಗಳು ಅಂತ ಹೇಳಿ ಊರ್ವರಿತಾತ್ಮ ಅಂತ ಹೇಳಿ ಏನಂದ್ರೆ ಇಲ್ಲಿ ಉರ್ವರಿತ ಉಳಿದ, ಆತ್ಮ ತನ್ನ. ಊರ್ವರಿ ಅಂತ ಹೇಳಿದ್ರೆ ಅಂದ್ರೆ ಉಳಿದ ಅಂತನ ಗುರುಗಳೇ? ಉರ್ವರಿತ ಉರ್ವರಿತ ಉಳಿದ ಅಂತ. ಚೆನ್ನಾಗಾಯ್ತು ಗುರುಗಳೇ. ಸರಿ ಸರಿ, ವೆರಿ ಗುಡ್. ಹಾ ಸರಿ. ಥ್ಯಾಂಕ್ ಯು. ಕರೆಕ್ಟಾಗಿ ಅರ್ಥ ಆಗಿದೆ. ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ.